ಆಸ್ತಿಗಾಗಿ ತಂದೆ ತಾಯಿ ಎಂಬುದನ್ನು ನೋಡದೆ ಕೈಕಾಲು ಮುರಿದ ದ್ವಿತೀಯ ಪುತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ನಿರಂತರ ಕಿರುಕುಳ ನೀಡುತ್ತಿದ್ದಾನೆ ಎಂದು ನೊಂದ ಪೋಷಕ ಜವರೇಗೌಡ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಗ ನೀಲೇಗೌಡ ಹಾಗೂ ಆತನ ಪತ್ನಿ ಕೀರ್ತಿ ಎಂಬುವವರು ತಮಗೆ ಆಸ್ತಿ ಪಾಲಾಗಿ ಬಂದ ನಂತರವೂ ಜೀವನ ನಿರ್ವಹಣೆಗೆ ಉಳಿಸಿಕೊಂಡ ಆಸ್ತಿಯೂ ತಮಗೆ ಬೇಕೆಂದು ಕಿರುಕುಳ ನೀಡುತ್ತಿದ್ದರು. ನವೆಂಬರ್ ತಿಂಗಳ 17ರಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದರು ಎಂದರು. ಹಲ್ಲೆಯಿಂದ ನನಗೆ ಕೈಮುರಿದಿದ್ದು ತೀವ್ರತರನಾದ ಗಾಯಗಳಾಗಿವೆ. ಪತ್ನಿ ಭಾಗ್ಯಮ್ಮಗೆ ಕಾಲು ಮುರಿದಿದ್ದು ಎದ್ದು ಓಡಾಡದ ಸ್ಥಿತಿಯಲ್ಲಿದ್ದಾರೆ. ಈ ಸಂಬಂಧ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದರೆ ದೂರನ್ನು ಬದಲಿಸಿ ಕೊಡುವಂತೆ ಒತ್ತಡ ಹೇರಿ ಅನ್ಯಾಯ ಎಸಗಲಾಗುತ್ತಿದೆ ಎಂದು ಹೇಳಿದರು. ಹಲ್ಲೆ ಸಂಬಂಧ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾದರೆ ಪೊಲೀಸರು ದೂರಿನಲ್ಲಿ ಮಾರಣಾಂತಿಕ ಹಲ್ಲೆ ಎಂಬುದನ್ನ ಬದಲಿಸಿ ನೀಲೇಗೌಡನ ಮಾವ ಮತ್ತಿತರರ ಹೆಸರನ್ನು ತೆಗೆದು ದೂರು ನೀಡಿ ಎಂದು ಒತ್ತಡ ಹೇರುತ್ತಿದ್ದಾರೆ ಎಂದು ದೂರಿದರು. ಪ್ರಕರಣ ಸಂಬಂಧ ನ್ಯಾಯ ಒದಗಿಸಬೇಕೆಂದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರಲ್ಲಿ ಮನವಿ ಮಾಡಿದ್ದು, ನ್ಯಾಯ ಒದಗಿಸಲಾಗದಿದ್ದರೆ ದಯಾಮರಣ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದಾಗಿ ಇದೇ ವೇಳೆ ತಿಳಿಸಿದರು. ಕೈ ಕಾಲೆಲ್ಲ ಮುರಿದಾಕ್ಬಿಟ್ಟವ್ರೆ. ನಮ್ಮ ಮಗ ಎರಡನೇ ಮಗ ನೀಲೇಗೌಡ ಹೊಸ್ದಾಗಿ ಇಲ್ಲೇ ಭಾಗ ಕೊಟ್ಟಿರ್ಬಿಟ್ಟು ಹೊಸ್ದಾಗಿ ಭಾಗ ಕೊಡಿ, ಸಂಪಾದನೆ ಮಾಡಿರೋದು ಮಾತ್ರ ಭಾಗ ಕೊಟ್ಟಿವಿ. ಪಿತ್ರಾಯಿ ಸತ್ತ ನೀವು 3 ತಗೊಳ್ಳಿ 4 ಎಕರೆ ಅಂತ ಹೇಳಿವಿ. ಸಂಪಾದನೆ ಮಾಡಿರೋದು 3 ಸಮ ಕೊಡಬೇಕು. ಈಗ ಯಾಲೇ 1 ಎಕರೆ ಕೊಟ್ಟದೆ, ನಿನ್ಗೆ ಅಷ್ಟೇ ಕಣಪ್ಪ ಅಂದದಕ್ಕೆ ಇಲ್ಲ ಅದು ಬಿಟ್ಬಿಟ್ಟು ಭಾಗ ಕೊಡಿ ಅಂತ ನೀಲೇಗೌಡ ಕೈ ಕಾಲು ಮುರಿದು ಕೈ ಎಡ್ತ ಮುರಿದಾಕದೆ, 5 ಆಪ್ರೇಷನ್ ಆಗದೆ. ಇದೆಲ್ಲ ತೋರಿವಿ, ಇದೆಲ್ಲ ಆಗವೆ. ಕಾಲು ಕೈ 2 ಸ್ವಾಧೀನ ಇಲ್ಲ. ಆಚೆ ಆಂಬುಲೆನ್ಸಲ್ಲಿ ಮನ್ಗವ್ರೆ 11ನೇ ಅವ್ರಿಗೆ. ಈಗ 5ನೇ ಈಗ 28ರಲ್ಲಿ 18ರಲ್ಲಿ ನನಗೆ ಬೇರೆಯವರು ಅವ್ರ ಸಿಬ್ಬಂದಿಯಿಂದ ನಾಗೇಶ, ಮಾದೇಗೌಡ, ಜಯಲಕ್ಷ್ಮಿ ನನಗೆ ಹೊಡೆದಾರೆ. ಯಾವುದೋ 24 ವರ್ಷದಲ್ಲಿ ಸಬ್ ರಿಜಿಸ್ಟ್ರಾರ್ ಸಾಕ್ಷಿ ಹಾಕಿನಿ. ಆ ಸಾಕ್ಷಿಗೆ ಬರಬೇಡ ಅನ್ನೋ ಉದ್ದೇಶಕ್ಕೆ ನಾನು ಕರೆದು ಇಲ್ಲ. ಅವರು ಇನ್ನೂ ಬತ್ತನೆಲ್ಲ ಅನ್ನೋ ಉದ್ದೇಶಕ್ಕೆ ಕೊಲೆ ಮಾಡ್ತೀವಿ ಅಂದ್ಬಿಟ್ಟು ಸಾಯಂಕಾಲ 7 ಗಂಟೆಯಲ್ಲಿ 3 ಆಳು ಹಿಡ್ಕೊಂಡು ಕುತ್ತಿಗೆ ಹಿಡ್ಕೊಂಡು ಕಲ್ಲು ತಗೊಂಡು ಹಣೆ ಕೆಚ್ಚಿದ್ರು, ಬೆನ್ನಿಗೆ ಹೊಡೆದ್ರು. ಮಾದೇಗೌಡ ಮೂಗನ್ ಮೇಲೆ ಕೆಚ್ಬಿಟ್ಟು ಹೊಲಿಗೆ ಆಗದೆ, ಇದು 4 ಹೊಲಿಗೆ ಆಗದೆ. ಜಯಲಕ್ಷ್ಮ ಕಾಲೆಲ್ಲ ಒದ್ದಿ ಮೆಟ್ರ ಮೇಲೆ ಕಾಲು ಮಡಗಿದ್ಲು. ಅಷ್ಟೊತ್ತಿಗೆ ಪಂಜಿಗೆ ನಾನು ಬಿಡಿಸಿ ಆಂಬುಲೆನ್ಸಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು. ಶನಿವಾರ ಸಾಯಂಕಾಲ 7 ಗಂಟೆಯಲ್ಲಿ 7 ಕಾಲ ಇರ್ಬೋದು. ಶನಿವಾರ ಸಾಯಂಕಾಲ ನನಗೆ 2 ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು. 2ನೇ ಮಗ ನೀಲೇಗೌಡ, ಒಬ್ಬ ಹಿರಿ ಮಗ ಮೋಸ್ತಲ್ಲಿ ನಮ್ಮ ಹೆಂಗಸ್ರತವ 1 ಎಕರೆ ಬರೀಸ್ಕೊಬಿಟ್ಟು 3 ವರ್ಷ ಆಯಿತು. ಯಾಜ್ಯ ನಡೀತದೆ, DC ಕೋರ್ಟ್ಗೂ ಬಂದದೆ. AC ಕೋರ್ಟಲ್ಲಿ ನಮ್ಮ ಹೆಂಗಸ್ರಂತೆ ಖಾತೆ ಹಿಂದೆ ಕುಂತ್ಕೊತು. ಈಗ ಸಿವಿಲ್ ಕೋರ್ಟಲ್ಲಿ ಪತ್ರ ರದ್ದು ಹಾಕಿವಿ. ಇವತ್ತು ಕೇಸ್ ಅದೆ, ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಆಸ್ಪತ್ರೆ ತೋರ್ಕೊಂಡು ಇಲ್ಲೂ ನೋಡ್ಕೊಬರ್ಮ ಅಂದ್ಬಿಟ್ಟು ಆಂಬುಲೆನ್ಸಲ್ಲಿ ನಮ್ಮ ಹೆಂಗಸರು ಮನ್ಗವ್ರೆ. ಕಾಲ ನೆಲಕ್ಕೂರುವಂಗಿಲ್ಲ, ಮಡ್ಚೋಂಗಿಲ್ಲ. 4 ತಿಂಗಳು ಟೈಮ್ ಹೇಳವ್ರೆ ಡಾಕ್ಟ್ರು. ಈಗ 2 ತಿಂಗಳ ಮೇಲೆ 5 ದಿವಸ ಆಗದೆ ಅವಳು ಹೊಡೆದು, ನನಗೆ 5 ದಿವಸ ಆಗದೆ. ಗೋಷ್ಠಿಯಲ್ಲಿ ಪುತ್ರಿ ವರಲಕ್ಷ್ಮಿ, ವಕೀಲೆ ಸಲ್ಮಾ ಇತರರು ಇದ್ದರು.